ನಮಸ್ಕಾರ. ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯರಾದ ಶ್ರೀ ಹರೀಶ್ ಅವರೇ ಹಾಗೂ ಡಾಕ್ಟರ್ ನರೇಂದ್ರ ರಂಗಪ್ಪ ಅವರೇ ಹಾಗೂ ಇವತ್ತು ನಮ್ಮ ಕಚೇರಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಮಿತ್ರರೇ, ತಾವು ನಿನ್ನೆ ರಾತ್ರಿ ಹಾಗೂ ಇವತ್ತು ಬೆಳಿಗ್ಗೆ ಒಂದು ಬಹಳ ಗಂಭೀರವಾದ ಸೂಚನೆ ಭದ್ರತಾ ದೃಷ್ಟಿಯಿಂದ ಪ್ರಕಟವಾಗಿರೋದು ತಮ್ಮ ಗಮನಕ್ಕೆ ಬಂದಿರುತ್ತೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನು ಟೆರರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುತ್ತಲ್ಲ, ಅದು ಇದು ಟೆರರ್ ಕೋರ್ಟ್ಗೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದೆ. ದೋಷಾರೋಪಣಾ ಪಟ್ಟಿಯಲ್ಲಿ ಏನು ಕಂಡು ಬಂದಿದೆ ಅಂದ್ರೆ, ಈ ಭಾರತೀಯ ಜನತಾ ಪಕ್ಷದ ಕಚೇರಿ ಕೂಡ ಅವರು ಒಂದು ಗುರಿಯಾಗಿ ಇಟ್ಕೊಂಡಿದ್ರು. ಕಾರಣಾಂತರದಿಂದ ಈ ಭಾಗದಿಂದ ರಾಮೇಶ್ವರಂ ಕೆಫೆಗೆ ಹೋಗಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಡೆಸಿದಾರಂತ. ಅಂದ್ರೆ ಇದರಿಂದ ಏನು ಗೊತ್ತಾಗತ್ತೆ ಅಂದ್ರೆ, ರಾಜ್ಯ ಸರ್ಕಾರ ಇನ್ನೊಂದು ರಾಜಕೀಯ ಪಕ್ಷ, ರಾಷ್ಟ್ರದ ರಾಷ್ಟ್ರೀಯ ಪಕ್ಷ ಕಚೇರಿಗೆ ಭದ್ರತಾ ಒದಗಿಸಿಕೊಡೋದ್ರಲ್ಲಿ ಅವರು ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತು ಇದು ಅತ್ಯಂತ ದೊಡ್ಡದಾದ ಬೇಹುಗಾರಿಕೆಯ ವೈಫಲ್ಯ. ಇದು ಇಸ್ ಅ ಬಿಗ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂಡ್ ದ ಓನ್ಲಿ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಸ್ ದ ಚೀಫ್ ಮಿನಿಸ್ಟರ್ ಅಂಡ್ ದಿ ಹೋಮ್ ಮಿನಿಸ್ಟರ್. ರಾಜ್ಯದಲ್ಲಿ ಸೆಕ್ಯೂರಿಟಿ ಇರೋದು ಸ್ಟೇಟ್ ಸಬ್ಜೆಕ್ಟ್. ಇದು ಇವರು ಇದರ ಬಗ್ಗೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕಾಗಿರೋದು. ಇಲ್ಲಿ 4 ಸಂಸ್ಥೆಗಳಿದೆ ವಿಚ್ ಇಸ್ ಟೇಕಿಂಗ್ ಕೇರ್ ಆಫ್ ಆಂಟಿ ಟೆರರ್. ಒಂದು ಸ್ಟೇಟ್ ಒಳಗೆ ಬೆಂಗಳೂರು ಸಿಟಿ ಪೊಲೀಸ್, ಸಿಟಿ ಇಂಟೆಲಿಜೆನ್ಸ್ ಒಳಗೆ ಒಂದು ಆಂಟಿ ಟೆರರ್ ಯೂನಿಟ್ ಅಂತ ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಿದೆ. ನಾನೇ ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಗಿರುವಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ನಾವು ಟೆರರ್ ಯೂನಿಟ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ. ಅವರಿಗೆ ಅವರು ಕೂಡ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡುವಂಥದ್ದು. ದೇ ಹ್ಯಾವ್ ಫೇಲ್ಡ್. ನೆಕ್ಸ್ಟ್ ಇರೋದು ನಿಮಗೆ ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ಬೆಂಗಳೂರು ಸಿಟಿ ಅಫೇರ್ಸ್ ಏನ್ ನೋಡ್ಕೊಳ್ತಾರಲ್ಲ, ಅವರು ಯಾವ ರೀತಿಯಾಗಿ ಟೆರರ್ ಆಕ್ಟಿವಿಟೀಸ್ ಪ್ಯಾನ್ ಔಟ್ ಆಗುತ್ತೆ, ಅಲ್ಲಿ ಕೂಡ ಒಂದು ಆಂಟಿ ಟೆರರ್ ಯೂನಿಟ್ ಇದೆ ಸ್ಟೇಟ್ ಇಂಟೆಲಿಜೆನ್ಸ್ ಒಳಗೆ. ದೇ ಹ್ಯಾವ್ ಫೇಲ್ಡ್. ಎಲ್ಲಕ್ಕಿಂತ ಮುಖ್ಯವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾವು ಆಂತರಿಕ ಭದ್ರತಾ ಇಲಾಖೆ ಅಂತ ಒಂದು ಸ್ಥಾಪನೆ ಮಾಡಿದ್ರು. ಆಂತರಿಕ ಭದ್ರತಾ ಇಲಾಖೆಯ ಒಂದು ಮುಖ್ಯ ಕೆಲಸ ಏನಂದ್ರೆ, ಆಂತರಿಕ ಬೇಹುಗಾರಿಕೆ ಕೆಲಸವನ್ನು ಮಾಡಿ ರಾಜ್ಯಕ್ಕೆ ಯಾವುದೇ ರೀತಿಯ ಭಯೋತ್ಪಾದನೆ ಸಂಬಂಧಪಟ್ಟ ಚಟುವಟಿಕೆಯನ್ನು ಅಲ್ಲೇ ತಡೆಗಟ್ಟಬೇಕು ಅಂತ. ಆದರೆ ಈ ಸರ್ಕಾರ 16 ತಿಂಗಳಾದ ನಂತರನೂ ಒಂದು ಸಾರ್ತಿ ಕೂಡ ಆಂಟಿ ಟೆರರ್ ಸೆಲ್ ಅಂದ್ರೆ ISD ಒಂದು ರಿವ್ಯೂ ಮಾಡಿಲ್ಲ. ಅವ್ರಿಗೆ ಏನು ಬೇಕು, ಅವ್ರು ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇತ್ಯಾದಿಗಳು ಮಾಡಿರೋದಿಲ್ಲ. ಅದರಿಂದಲೇ NIA ಪದೇ ಪದೇ ಬಂದು ಕರ್ನಾಟಕದಲ್ಲಿ ರೈಡ್ ಮಾಹಿತಿನೂ ಸಂಗ್ರಹಣ ಮಾಡ್ತಾ ಇದೆ, ರೈಡ್ ಕೂಡ ಮಾಡ್ತಾ ಇದೆ, ಅರೆಸ್ಟ್ ಕೂಡ ಮಾಡ್ತಾ ಇದೆ, ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ, ಚಾರ್ಜ್ ಶೀಟ್ ಕೂಡ ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ 2011ನೇ ಇಸ್ವಿಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇರುವಾಗ ISD ಒಳಗೆ ಪೊಲೀಸ್ ಸ್ಟೇಷನ್ ಅಂತ ಕ್ರಿಯೇಟ್ ಮಾಡಿದ್ರು, ಸೊ ದಟ್ ಆಂಟಿ ಟೆರರ್ ಆಕ್ಟಿವಿಟೀಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿ ಅಂತ. ಯಾವ ಕೆಲಸನೂ ಮಾಡಕ್ಕೆ ಅವರು ಈ ಸರ್ಕಾರ ISDಗೆ ಮಾಡಕ್ ಬಿಡ್ತಾ ಇಲ್ಲ. ಅವ್ರಿಗೆ ಭಯ. ಯಾಕೆಂದ್ರೆ ಈ ವಸೂಲಿ ಕೆಲಸ ಇದಲ್ಲ, ಬೆಂಗಳೂರು ಸಿಟಿ ಪೊಲೀಸ್ ಮಾಡೋ ವಸೂಲಿ ಕೆಲಸ CCB ಮುಖಾಂತರ ಮಾಡಿಸುತ್ತೆ. ಎಲ್ಲಿ ಅವರು ಕೂಡ ಒಂದು ಕಾಂಪಿಟೇಷನ್ ಆಗಿ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಈ ರೀತಿ ಮಾಡ್ತಿರೋದು. ಹೋಲ್ ಥಿಂಗ್ ಇಸ್ ಇನ್ವಾಲ್ವಿಂಗ್ ಅರೌಂಡ್ ಕರಪ್ಷನ್ ಅಂಡ್ ಮನಿ. ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋವರೆಗೂ ಇನ್ಕಾಂಪಿಟೆನ್ಸ್ ಬಂದ್ಬಿಟ್ಟು ನಿಷ್ಕ್ರಿಯವಾಗಿ ರಾಜ್ಯದ ಜನತೆ ಜೊತೆ ಅವ್ರ ಸುರಕ್ಷತೆ ಜೊತೆ ಆಟ ಆಡ್ತಿದ್ದಾರೆ. ಇವತ್ತು ಬ್ಯಾಂಗ್ಳೂರ್ ಬೀಯಿಂಗ್ ಎ ಫೈನಾನ್ಷಿಯಲ್ ಹಬ್ ಆಫ್ ದ ಹೋಲ್ ಕಂಟ್ರಿ ಅಂಡ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ಸೋ, ಬೆಂಗಳೂರು ಸಿಟಿಗೆ ಏನ್ ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ. ಏನು ಲಿಮಿಟೆಡ್ ಪೊಲೀಸ್ ಪರ್ಸನಲ್ ಏನಿದಾರಲ್ಲ, ಅವ್ರ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಬಟ್ ಮೇಲ್ಗಡೆಯಿಂದ ಲಾ ಅಂಡ್ ಆರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಸರ್ಕಾರ ಕೊಡಬೇಕು ಅದರಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಲಾಸ್ಟ್ 16 ಮಂತ್ಸ್ ಅಲ್ಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ಒಂದು ಕಾನ್ಸ್ಟೇಬಲ್ ಕೂಡ ಆಡ್ ಮಾಡಿಲ್ಲ, ಒಂದು ಸಬ್ ಇನ್ಸ್ಪೆಕ್ಟರ್ ಕೂಡ ಆಡ್ ಮಾಡಿಲ್ಲ, ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಆಡ್ ಮಾಡಿಲ್ಲ. ಕೇವಲ ಹೆಸರು ಮಾತ್ರ ಹೇಳ್ತಾ ಹೋಗೋದು, ನಾವು ಇದು ಮಾಡ್ತೀವಿ, ಆ ಸ್ಕೀಮ್ ಹಾಕ್ತೀವಿ, ಈ ಸ್ಕೀಮ್ ಹಾಕ್ತೀವಿ ಅಂತ. ಯಾವ ಸ್ಕೀಮ್ ಕೂಡ ಹಾಕಿಲ್ಲ. ಇವರು ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಮಾಡಿರೋದು ಸೇಫ್ ಸಿಟಿ ಸ್ಕೀಮ್ ಅಂತ ಇತ್ತು ಮಹಿಳೆಯರಿಗೆ. ಸೇಫ್ ಸಿಟಿ ಸ್ಕೀಮ್ ಕೂಡ ಇವರು ಕಂಪ್ಲೀಟ್ ಮಾಡಿರೋದಿಲ್ಲ.
ಸೇಫ್ ಸಿಟಿ ಒಳಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾಡಬೇಕಾಗಿದ್ದು. ಇವತ್ತು ಹೇಳ್ಬಿಡ್ಲಿ ಧೈರ್ಯವಾಗಿ, ಯಾರು ಶಾಸಕರು ಅಥವಾ ರೂಲಿಂಗ್ ಪಾರ್ಟಿಯವರು ಅವರ ಒಂದು ಕಾನ್ಫಿಡೆನ್ಸ್ ಕೊಡ್ಲಿ ದಟ್ ಮಹಿಳೆಯರು ರಾತ್ರಿ 12 ಗಂಟೆ 1 ಗಂಟೆಗೆ ಒಂಟಿಯಾಗಿ ಹೋಗ್ಬೋದಂತ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದಮ್ ಟು ವೋಟ್, ಬಿಕಾಸ್ ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ನಿರ್ಭಯ ಸ್ಕೀಮ್ ಒಳಗೆ ದುಡ್ಡು ಬಂದ ನಂತರನೂ ಅವ್ರು ಖರ್ಚು ಮಾಡ್ತಾ ಇಲ್ಲ, ಮತ್ತೆ ಈ ರೀತಿ ಹಾಗೆ ಅವರು ನಡ್ಸ್ಕೊಂಡು ಹೋಗ್ತಾ ಇಲ್ಲ. ದೆನ್ ಮೇನ್ ಇರೋದು ನಮ್ಮ ಟಾರ್ಗೆಟ್ ಇರೋದು ಟೆರರ್ ಬಗ್ಗೆ. ಈ ಟೆರರ್ ಇರಲಿ, ಡ್ರಗ್ಸ್ ಇರಲಿ, ಇದು ಎರಡು ಬಗ್ಗೆನೂ ಗವರ್ಮೆಂಟ್ ಹ್ಯಾಸ್ ಸಿವಿಯರ್ಲಿ ಫೇಲ್ಡ್ ಇನ್ ಕಂಟ್ರೋಲಿಂಗ್ ಅಂಡ್ ಅಪ್ರಿಹೆಂಡಿಂಗ್ ದ ರಿಯಲ್ ಕಲ್ಪ್ರಿಟ್ಸ್. ಡ್ರಗ್ಸ್ ಅಲ್ಲಿ ಕೂಡ ಅವರು ಕೇವಲ ಸಣ್ಣ ಪುಟ್ಟ ವೆಂಡರ್ ಲೆವೆಲ್ ಅಲ್ಲಿ, ಕನ್ಸ್ಯೂಮರ್ ಲೆವೆಲ್ ಅಲ್ಲಿ ಹಿಡ್ಕೊಂಡು ಟಾರ್ಗೆಟ್ ತೋರಿಸಿ ಫಿಗರ್ಸ್ ತೋರಿಸ್ತಾ ಇದ್ದಾರೆ ಹೊರತು ಈ ಫಿಗರ್ಸ್ ಯಾರಿಗೆ ಇದರಿಂದ ಸಂತೋಷ ಆಗ್ತಾ ಇದೆ? ಹೋಮ್ ಮಿನಿಸ್ಟರ್ ಶುಡ್ ಬಿ ಮೋರ್ ಪ್ರೊಆಕ್ಟಿವ್. ಒಂದು ಕನ್ವಿಕ್ಷನ್ ನಮ್ಗೆ 1.5 ವರ್ಷದಲ್ಲಿ NDPS ಅಲ್ಲಿ ಒಂದು ಕನ್ವಿಕ್ಷನ್ ಆಗಿಲ್ಲ ನಮಗೆ. ವಾಟ್ ಡಸ್ ಇಟ್ ಸ್ಪೀಕ್ ಆಫ್ ಓವರ್ ದೇರ್ ದಟ್ ಇದರಲ್ಲಿ ಏನು ಮಾಡಿರಲಿಲ್ಲ ಅಂತಲಗೆ. UAPA ಕೇಸಸ್ ಅಲ್ಲಿ ಏನು ಮಾಡಿದಾರಲ್ಲ ಸ್ಟೇಟ್ ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಿರೋದಿಲ್ಲ. ದೆನ್ ತದನಂತರ ಈ ಗುಂಡಾ ಆಕ್ಟ್ ಅಲ್ಲಿ ಏನು ಹಾಕಿದಾರಲ್ಲ, ಒಂದು ಟೊಳ್ಳ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತರಾತುರಿ ಒಳಗೆ ಹಾಕಿರೋದು ಹೈಕೋರ್ಟ್ ಅಲ್ಲಿ ಹೋಗಿ ಬಿದ್ದೋಗಿದೆ. ವಾಟ್ ಈಸ್ all these things speaking of? It speaks of very poor law and order leadership of the government, especially the home minister, who has absolutely failed. ಇಂಥದ್ದು ಒಂದು ವಾತಾವರಣ ಇದ್ದು ಒಂದು ರಾಷ್ಟ್ರ ಪಕ್ಷದ ಕಚೇರಿಗೆ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಜನಸಾಮಾನ್ಯರ ಭದ್ರತೆ ಬಗ್ಗೆ ಇನ್ನು ನಾವು ಎಷ್ಟು ಯೋಚನೆ ಮಾಡಬೇಕಾಗಿರುತ್ತೆ. ಮತ್ತೆ ಇಲ್ಲೇ ಹಿಂದೆ ಕೂಡ ಈ ಸಾಫ್ಟ್ ಅಪ್ರೋಚ್ ಇಟ್ಕೊಂಡಿರೋದ್ರಿಂದ ಬೆಳ್ಳಾರಿ ಮಾಡ್ಯೂಲ್ ಒಳಗೆ 8 ಜನಕ್ಕೆ ನಾವು ಅರೆಸ್ಟ್ ಮಾಡ್ತೇವೆ, NIA ಅರೆಸ್ಟ್ ಮಾಡಿದೆ. ವೈ ISD ಫೇಲ್ ಟು ಅರೆಸ್ಟ್ ಮಾಡಿದೆ? ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.